Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಕ್ಲಾಕ್. ನಮ್ಮ ಮನೆಯವ್ರನ್ನ ನೋಡಿದಿರಿ, ನೆನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದವ್ರು ಇನ್ನೂ ಬಂದೇ ಇಲ್ಲ. ಅದಕ್ಕೆ ನನಗೆ ಹೇಳಿದ್ರಲ್ಲ, ಹೋಗಿ ಸೊಪ್ಪೆಲ್ಲ ತಂದಿಟ್ಟಿರು, ಲೇಟ್ ಆಗುತ್ತೆ ಅಂತ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸೊಪ್ಪೆಲ್ಲ ತೊಗೊಂಬಂದು ಮರಿಗೆ ತೋಟದ ಹತ್ರ ಹೋಗಿ ಅಲ್ಲಿಂದ ಬಂದು ಮತ್ತೆ ರೆಡಿಯಾಗಿ ತಿಂಡಿ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಪುರಿಸ್ಲೆ ಮಾಡೋಣ ಅಂದರೆ ಪುರಿ ಅಂಗಡಿ ಒಳಗೆ ಬಿಟ್ಟು ಬಂದುಬಿಟ್ಟು ಗೊಜ್ಜು ಮಾಡಿದ್ದೆ. ಆಮೇಲೆ ಗೊಜ್ಜೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಪುರಿ ಹಾಕೊಂಡು ಕಲ್ಸೋಣ ಅಂತೇಳ್ಬಿಟ್ಟು ಮಜ್ಜಿಗೆ ಮಾಡೋಣ ಅಂತ ಮಿಕ್ಸಿಗೆ ಹಾಕೊಂಡು ಮಜ್ಜಿಗೆ ಮಾಡ್ಕೊಂಡ್ಬಂದು ಅಂಗಡಿ ಒಳಗೆ ಕಡೆಯೋಣ ಅಂತ ಕೂತ್ಕೊಂಡೆ. ನಮ್ಮ ಮನೆಯವ್ರು ಫೋನ್ ಮಾಡಿರೋ ಅಂತ ಅಲ್ಲಿಂದ ತೋರ್ಸೋಕ್ಕೆ ಅಂತ ಹೋಗ್ಬಿಟ್ಟು ಮಜ್ಜಿಗೆನೂ ಚೆಲ್ಲಿದಾಯಿತು. ಅದಾದಮೇಲೆ ಪುರಿ ಹೆಸ್ರಿನೆಲ್ಲ ಒಗ್ಗರಿಸ್ಕೊಂಬಿಟ್ಟು ಕೂತ್ಕೊಂಡು ತಿಂದಾಯಿತು. ಆಮೇಲೆ ಸೀರೆಗೆ ಫಾಲ್ಸ್ ಹಾಕೋದಿತ್ತು. ಆ ಫಾಲ್ಸ್ನಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸಿದೆ. ಯಾರಿಗಾದ್ರು ಸೀರೆ ಫಾಲ್ಸ್ ಹಾಕೋತಿದ್ರೆ ಕೊಡಿ, ಹಾಕ್ಕೊಡ್ತೀನಿ, ನಮ್ಮ ಹತ್ರ ಇರೋರು. ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಲೆಲ್ಲ ಒರೆಸ್ಬಿಟ್ಟು ಅಲ್ಲಿಂದ ನೀರು ಹಾಕೊಂಡು ಹೋಗೋದಿತ್ತು. ನೀರನ್ನೆಲ್ಲ ಹಾಕೊಂಬಿಟ್ಟು ಅದರಲ್ಲೂ ಹೊರಟ್ವಿ. ನೀರಿನ ಕ್ಯಾನ್ಗಳು ಜಾಸ್ತಿ ಇದ್ದು ಮತ್ತು ರೇಷನ್ ಇತ್ತು ಅಂತೇಳಿ ಟೌನಿಂದ ರೇಷನ್ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮೂರವ್ರದ್ದೇ ಆಟೋ ಮಾಡ್ಕೊಂಡಿದ್ದರಿಂದ ಅಲ್ಲಿಂದ ಗ್ಯಾಸ್ ಹಾಕಿಸ್ಬೇಕಿತ್ತು. ಗ್ಯಾಸು ಮತ್ತು ಪೆಟ್ರೋಲು ಹಾಕಿಸ್ಕೊಬಿಟ್ಟು ಅಣ್ಣನ ಕರ್ಕೊಂಡು ಹೊರಟ್ವಿ. ಆಮೇಲೆ ಅರ್ಧದಿಂದ ನಮ್ಮ ಅಣ್ಣಗೆ ಹೇಳ್ಬಿಟ್ಟು ಮನೆ ಹತ್ರ ಹಾಕ್ರಿ ಅಂತ ಹೇಳಿ ಕಳಿಸಿ ನಾವು ನಮ್ಮ ಮನೆ ಹತ್ರ ಹೋದ್ವಿ. ಯಾಕೆಂದರೆ ಮೇಕೆ ಮರಿ ಇಟ್ಕೊಂಡಿದ್ವಲ್ಲ, ಆ ಮೇಕೆ ಮರಿನ ಊರಿಗೆ ಬಿಟ್ಬಿಟ್ಟು ಆಮೇಲೆ ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಾನು ಇರಲ್ವಲ್ಲ, ಅಮ್ಮನ ಮನೆಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಮೇಕೆ ಮರಿ ಕರ್ಕೊಂಬಂದಿದ್ದಾಯಿತು. ಅಮ್ಮ ಚಿಕನ್ ಸಾರು ಮಾಡಿದ್ರು. ಹೋಗ್ಬಿಟ್ಟು ಮೇಕೆ ಮರಿ ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಆಮೇಲೆ ನಾವು ಇಬ್ಬರು ಚಳಿಲಿ ಗಾಡಿ ಓಡ್ಸೋಕ್ಕೂ ಆಗ್ತಿಲ್ಲ, ಅಷ್ಟೂ ಚಳಿ. ಹಂಗೋ ಹಿಂಗೋ ಮಾಡ್ಕೊಂಬಿಟ್ಟು ನಿಧಾನಕ್ಕೆ ಮನೆಗೆ ಬಂದುಬಿಟ್ಟು ಬೆಚ್ಚಗೆ ನಿದ್ದೆ ಮಾಡಿದ್ವಿ. ಇಷ್ಟ ಆಯಿತು ಇವತ್ತಿನ ಬ್ಲಾಗ್. ಜೈ ಆಂಜನೇಯ.